ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ಮುಖ್ಯವಾಗಿ ಯಾರೆಲ್ಲ ನೋ ಕಮ್ಯುನಿಕೇಷನ್ ಝೋನಲ್ಲಿದ್ದೀರಾ ಅವ್ರಿಗೆ ತುಂಬಾ ಈ ಒಂದು ಟಾಪಿಕ್ ಅಪ್ಲಿಕಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಕೇಳ್ತಾ ಇದ್ರಿ ಮೇಡಮ್, ಅವರು ದೂರ ಆಗಿ ಒಂದು ವಾರ ಆಯಿತು, ಒಂದು ತಿಂಗಳಾಗ್ತಾ ಇದೆ, ಹತ್ರ ಅವ್ರಿಗೆ ನನ್ನ ನೆನಪುಗಳು ಅಂತಕ್ಕಂಥದ್ದು ಕಾಡುತ್ತಾ, ಆ್ಯಂಡ್ ನಾನು ಅವ್ರಿಗೆ ಏನು ಇಷ್ಟೊಂದು ನೆನಪಿಸ್ಕೋತೀನಿ, ಇಷ್ಟೊಂದು ಪ್ರೀತಿಯನ್ನು ಕೊಡ್ತೀನಿ, ಅವರು ಸಹ ಅಷ್ಟೇ ಪ್ರೀತಿ ಒಲವು ತೋರ್ತಾರ, ಅವರ ನೆನಪಿನ ಒಂದು ಒಳಗೆ ನಾನಿದ್ದೀನ, ಅವರ ಮನಸ್ಸಿನಲ್ಲಿ ನಾನಿದ್ದೀನ, ಇವೆಲ್ಲವನ್ನು ಒಂದು ರೀತಿ ಪ್ರಶ್ನೆಯಾಗಿ ನಿಮಗೆ ಕಾಡ್ತಾ ಇರ್ಬೋದು. ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ಕಂಡುಕೊಳ್ಳೋಣ. ವೀಕ್ಷಕರೇ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಖಂಡಿತವಾಗ್ಲೂ ನೀವು ಈ ರೀಡಿಂಗ್ನ ಸ್ವೀಕಾರ ಮಾಡ್ಬೋದು. ವೈಯಕ್ತಿಕವಾಗಿ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಪ್ರೈಸ್ ಎಷ್ಟಾಗುತ್ತೆ, ಸ್ಲಾಟ್ಸ್ ಎಷ್ಟಾಗುತ್ತೆ, ಅವೈಲಬಲ್ ಇದೆ ಅಂತ ತಿಳ್ಕೊಂಡು ನಿಮ್ಮ ಸ್ಲಾಟ್ಸನ್ನು ನೀವು ಬುಕ್ ಮಾಡ್ಕೋಬೋದು. ಸೊ ಬನ್ನಿ ವಿಡಿಯೋವನ್ನು ಕ್ವಿಕ್ಕಾಗಿ ಶುರು ಮಾಡೋಣ. ಮೊದಲನೇದಾಗಿ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ ಯಾವ ವ್ಯಕ್ತಿಗೋಸ್ಕರ ಈ ಒಂದು ರೀಡಿಂಗನ್ನು ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ ಅಥವಾ ಅವರ ಒಂದು ಭಾವಚಿತ್ರ ಮನಸ್ಸಾರೆ ನೆನಪಿಸ್ಕೋತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಡಿಯೋವನ್ನು ಶ್ರದ್ಧಾ ಭಕ್ತಿಯಿಂದ ನೋಡಬೇಕಾಗತ್ತೆ. ಓಕೆ, ಸೊ ನಿಮ್ಮ ಪರ್ಸನಿನ ಒಂದು ಕರೆಂಟ್ ಸಿಚುವೇಶನ್ ಯಾವ ರೀತಿ ಇದೆ, ನೆನಪಾಗ್ತಾ ಇದೆ, ನೆನಪು ಮಾಡ್ಕೋತಾ ಇದ್ದಾರಾ, ನಿಮ್ಮ ನೆನಪು ಅಂತಕ್ಕಂಥದ್ದು ಆಗ್ತಾ ಇದೆಯಾ ನಿಮ್ಮ ಪರ್ಸನ್ಗೆ. ಓಕೆ, ಅವರ ಎನರ್ಜೀಸ್ ಹೇಗಿದೆ, ಹಾಗೆ ನಿಮ್ಮ ಎನರ್ಜೀಸ್ ಯಾವ ರೀತಿ ಇದೆ ಅನ್ನೋದನ್ನು ಸಹ ನಾವು ನೋಡೋಣ. ನಿಮ್ಮ ಎನರ್ಜೀಸ್ ಯಾವ ಥರ ಇದೆ. ಓಕೆ ಓಕೆ ಸೊ ಇದಿಷ್ಟು ಎನರ್ಜೀಸ್ ಬಂದಿದೆ ವೀಕ್ಷಕರೇ, ನೀವು ನೋಡ್ಬೋದು. ಮೊದಲನೇದಾಗಿ ಹೇಳಬೇಕು ಅಂತಂದರೆ ನೋಡಿ, ನಿಮ್ಮ ಪರ್ಸನಿಗೆ ಸಿಟ್ಟು ಕೋಪ ಅಂತಕ್ಕಂಥದ್ದು ವಿಪರೀತ ಇದೆ. ಓಕೆ, ಸೊ ಇಲ್ಲಿ ನೋಡೋದಾದರೆ ನೀವು ಅವರ ಒಂದು ಕೋಪ ಇರ್ಬೋದು, ತಾಪ ಇರ್ಬೋದು, ಮಾತಾಡ್ತಕ್ಕಂತಹ ಒಂದು ರೀತಿ ಆಗಿರ್ಬೋದು, ಒಂಥರ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅಂದರೆ ನೀವೇನೇ ಒಂದು ವಿಚಾರ ಹೇಳಿದ್ರೂ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹ ಒಂದು ಬಿಹೇವಿಯರ್ನ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ. ಯಾಕೆ ಹಿಂಗಾಗ್ತಾ ಇದೆ, ಏನು ಕಾರಣ ಇದಕ್ಕೆ ಅವರು ಹಂಗೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ನಾವು ಹೇಳ್ತೀವಿ ಅತಿಯಾದರೆ ಅಮೃತವು ವಿಷ ಆಗುತ್ತೆ ಅಂತ. ಸೊ ನೀವು ಅತಿಯಾದ ಅಟೆನ್ಷನ್ ಕೊಡೋದು, ಅತಿಯಾದ ಪ್ರೀತಿ ತೋರಿಸೋದು, ಅತಿಯಾದ ಕನ್ಸರ್ನ್ ತೋರಿಸೋದ್ರಿಂದ ಈ ವ್ಯಕ್ತಿಯ ಮನಸ್ಸು ಎಷ್ಟರ ಮಟ್ಟಿಗೆ ಒಂದು ವಿಷಕಾರಿ ಆಗ್ತಾ ಇದೆ ಅಂತಂದರೆ, ಆ ವಿಷ ನಿಮ್ಮನ್ನೂ ಸಹ ಒಂದು ರೀತಿ ಎಫೆಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ಗೆ ನೆನಪಾಗುತ್ತಾ ಅಂತ ಪ್ರಶ್ನೆ ಇಲ್ಲಿ ನೋಡೋದಾದರೆ ಖಂಡಿತ ಅವ್ರಿಗೆ ನಿಮ್ಮ ನೆನಪಂತಕ್ಕಂಥದ್ದು ಇಲ್ಲಿ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಜೊತೆ ಕಳೆದಂತಹ ಒಂದು ಸುಂದರ ಕ್ಷಣಗಳನ್ನ ಅವರು ಪ್ರತಿ ಸರಿ ನೆನಪಿಸ್ಕೋತಾರೆ. ಆ್ಯಂಡ್ ಆದ್ರೂ ಇವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಎಮೋಷ್ನಲ್ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಬಹಳ ಇದೆ. ಇವರು ಅನ್ಕೋತಾರೆ, ಓಕೆ ನೀವಿಲ್ಲ ಅಂದ್ರೂ ನಾನು ಚೆನ್ನಾಗಿರ್ತೀನಿ, ನಿಮ್ಮ ಅಗತ್ಯ ನನಗಿಲ್ಲ, ಏನೇ ಒಂದು ವಿಚಾರ ಇದು ಮಾಡಿದ್ರೂ ಈ ಒಂದು ವ್ಯಕ್ತಿಗೆ ಹೇಗಾಗುತ್ತೆ ಅಂತಂದರೆ, ನಾನು ಬದುಕಬಲ್ಲೆ, ನಾನು ಒಬ್ಬಳೇ ಇರ್ತೀನಿ ಅಥವಾ ನಾನು ಒಬ್ಬಳೇ ಇರ್ತೀನಿ. ಸೊ ಈ ಥರ ಒಂದು ವಿಚಾರಗಳು ಇವರ ಮೈಂಡಲ್ಲಿ ತುಂಬಾ ಓಡ್ತಾ ಇದೆ. ಅದೇ ರೀತಿ ನೋಡೋದಾದರೆ ಇವ್ರಿಗೆ ಡಿಸಿಷನ್ ಮೇಕಿಂಗಲ್ಲಿ ಬಹಳ ಕನ್ಫ್ಯೂಷನ್, ಎಮೋಷ್ನಲ್ ಕನ್ಫ್ಯೂಷನ್ ಅಂತ ನಾವು ಕರಿತೀವಿ. ಅಂದರೆ ವ್ಯಕ್ತಿಗೆ ಒಂದು ವಿಚಾರದಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸನ್ನಿವೇಶ. ಉದಾಹರಣೆಗೆ ನಿಮ್ಗೇನೋ ಮಾತು ಕೊಟ್ಟಿರ್ತಾರೆ, ನಿಮ್ಗೇನೋ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ, ನಾಳೆ ದಿವಸ ಕೇಳಿದ್ರೆ ಇಲ್ಲ ಇದು ನನಗಾಗೋದಿಲ್ಲ ಅಂತ ಆ ಒಂದು ಮಾತು ಮುರಿಯೋವಂಥ ಒಂದು ಸನ್ನಿವೇಶಗಳೇ ಹೆಚ್ಚು.
ಆ್ಯಂಡ್ ನೀವು ಸಹ ಈ ಥರ ಸುಮಾರು ವಿಚಾರಗಳನ್ನು ಅನುಭವಿಸಿದ್ದೀರಾ. ಆ್ಯಂಡ್ ನಿಮಗೂ ಒಂಥರ ಹೆಂಗಂದರೆ ತುಂಬ ತಾಳ್ಮೆ ಪರೀಕ್ಷೆ ಅಂತಕ್ಕಂಥದ್ದು ನಡೆದಿದೆ. ನೀವು ಸಹ ತುಂಬ ವಿಚಾರಗಳನ್ನು ಸಹಿಸ್ಕೊಂಡಿದ್ದೀರಾ ಇಲ್ಲಿ ತನಕ. ತುಂಬ ವಿಚಾರವನ್ನು ನೀವು ಈ ವ್ಯಕ್ತಿಗೆ ಧಾರೆ ಎರೆದಿದ್ದೀರಾ. ಎಲ್ಲ ರೀತಿಯಲ್ಲೂ ಒಂದು ಎಮೋಷ್ನಲ್ ಸಪೋರ್ಟ್ ಅಂತಕ್ಕಂಥದ್ದು ಕೊಟ್ಟಿದ್ದೀರಾ. ಹಣಕಾಸಿನ ವಿಚಾರದಲ್ಲೂ ಸಹ ಸುಮಾರು ಜನ ಇಲ್ಲಿ ನಿಮ್ಮ ಪರ್ಸನ್ಗೆ ಸಹಾಯವನ್ನು ಮಾಡಿದ್ದೀರಾ. ಅವ್ರ ಕಷ್ಟ ಅಂತ ಬಂದಾಗೆಲ್ಲ ನೀವು ಹಣದ ಸಹಾಯವನ್ನು ಮಾಡಿದ್ದೀರಾ. ಎಮೋಷ್ನಲಿ ಸಹ ನೀವು ತುಂಬಾ ಕನೆಕ್ಟೆಡ್ ಇದ್ರಿ ಈ ಒಂದು ವ್ಯಕ್ತಿಗೆ. ಆದರೆ ಇವಾಗ ಹೆಂಗಾಗಿದೆ ಅಂತಂದರೆ ಒಂಥರ ನಿಮಗೆ ಅನ್ನಿಸ್ತಾ ಇದೆ, ನಾನು ತುಂಬ ಓವರ್ ಆಗಿ ಅವ್ರಿಗೆ ಧಾರೆ ಎರೆದ್ನ, ಅಥವಾ ಅವ್ರು ಕೇಳಿದಾಗೆಲ್ಲ ಹಣಕಾಸು ಕೊಡ್ತಾ ಇದ್ನ, ಅದರಿಂದ ಈ ವ್ಯಕ್ತಿ ಹಿಂಗಾದ್ರ. ಹೌದು, ಖಂಡಿತ. ಯಾಕಂದರೆ ಈ ವ್ಯಕ್ತಿಗೆ ಹೇಳಬೇಕು ಅಂತಂದರೆ ಆ ಸೀರಿಯಸ್ನೆಸ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇಲ್ಲ ವೀಕ್ಷಕರೇ. ಅದನ್ನು ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಗೆ ಅನ್ನಿಸ್ತಾ ಇದೆ ಎಲ್ಲೋ ನನಗೆ ಈ ವಿಚಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ ನನಗೆ ನ್ಯಾಯ ಅಂತಕ್ಕಂಥದ್ದು ಸಿಗ್ತಿಲ್ಲ. ನೀವು ಎಷ್ಟೊಂದು ಪ್ರಯತ್ನ ಮಾಡಿದ್ರಿ, ಅವ್ರ ಜೊತೆ ಮಾತಾಡಿ ಬಗೆಹರಿಸ್ಕೊಳ್ಳೋಣ, ಅಥವಾ ಅವ್ರಿಗೆ ಏನಾದರೂ ಒಂದು ವಿಚಾರ ತಿಳಿಸೋಣ, ಹೇಳೋಣ, ಬುದ್ಧಿ ಹೇಳೋಣ ಅಂತ ನೀವೆಷ್ಟೋ ಒಂದು ಪ್ರಯತ್ನವನ್ನು ಪಟ್ಟಿದ್ದೀರಾ, ಒಂದು ಗೈಡೆನ್ಸ್ ಆಗಿ ನಿಂತಿದ್ದೀರಾ. ಆದ್ರೂ ನಿಮ್ಮ ವ್ಯಕ್ತಿ ಅಂತಕ್ಕಂಥದ್ದು ತುಂಬಾ ಕೇರ್ಲೆಸ್ ಅಂತಲೇ ಹೇಳ್ಬೋದು. ಅವಕಾಶ ಕಣ್ಣ ಮುಂದೆ ಇದ್ರೂ ಸಹ ಅವರು ಅದನ್ನು ಕೈಗೆ ತಗೊಳ್ಳದೆ ಇರ್ತಕ್ಕಂಥ ಸಿಚುವೇಶನ್ಸೇ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ವ್ಯಕ್ತಿ ಯಾವ ಥರ ಅಂತಂದರೆ, ಒಂದು ಏನೇ ವಿಚಾರ ಬರಲಿ, ಏನೇ ಬರಲಿ, ನಾನು ಚೆನ್ನಾಗಿರ್ಬೇಕು, ನಾನು ಆರಾಮಾಗಿರಬೇಕು ಅಂದರೆ ರಿಸ್ಕ್ ತಗೊಳ್ತಕ್ಕಂಥ ವಿಚಾರಗಳು ಇವರು ತಲೆನೂ ಹಾಕಲ್ಲ. ಇದು ರಿಸ್ಕ್ ಅಂತ ಗೊತ್ತಿದ್ರೆ ಸಾಕು, ಹಿಂಜರಿತಾರೆ. ಸೊ ಆ ಥರ ಒಂದು ವ್ಯಕ್ತಿತ್ವ. ಆ್ಯಂಡ್ ಮದುವೆ ಕಮಿಟ್ಮೆಂಟ್ ಸಹ ಇನ್ನೂ ಅವರು ನಿಮಗೆ ಕೊಟ್ಟಿಲ್ಲ ಅಂತ ಸಹ ಇಲ್ಲಿ ಬರ್ತಾ ಇದೆ. ಇದು ಎಷ್ಟೋ ಜನಕ್ಕೆ ಸೆಕೆಂಡ್ ಮ್ಯಾರೇಜ್ ಸಹ ಆಗಿರ್ಬೋದು. ಓಕೆ, ಬಟ್ ಆದ್ರೂ ಇನ್ನೂ ಈ ಒಂದು ಪರ್ಸನ್ ಕಡೆಯಿಂದ ಒಂದು ಕಮಿಟ್ಮೆಂಟ್ಶಿಪ್ ಅಂತಕ್ಕಂಥದ್ದು ನಿಮಗೆ ಇನ್ನೂ ಸಿಕ್ಕಿಲ್ಲ ಅಂತಲೇ ಹೇಳಬಹುದು. ಹಾಗಿದ್ರೆ ಮುಂದೇನಾಗುತ್ತೆ, ವೆಯ್ಟ್ ಮಾಡಬಹುದಾ? ಓಕೆ, ಮುಂದೇನಾಗಬಹುದು, ವೆಯ್ಟ್ ಮಾಡಿದ್ರೆ ಸರಿ ಹೋಗುತ್ತಾ? ಈ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ? ಓಕೆ, 2 ಕಾರ್ಡ್ಸ್ ಬಂದಿದೆ. ಮೊದಲನೇದು ಪೇಷನ್ಸ್ ಆಗಿರಿ ಅಂತ ಹೇಳ್ತಾರೆ. ಕ್ರಿಯೇಟರ್ ಬಂದಿರೋದ್ರಿಂದ ಬಹಳ ಒಂದು ಉತ್ತಮವಾದ ಒಂದು ಎನರ್ಜಿ ಅಂತ ಹೇಳ್ಬೋದು. ಸೊ ಹೌದು, ಪೇಷನ್ಸಿಂದ ನೀವು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕಾರ್ಡ್ಸ್ ಹೇಳ್ತಿದೆ. ರಿವರ್ಸ್ಗಳು ಇನ್ಯಾವ ಮೆಸೇಜ್ ಇದೆ? ಸೆಲ್ಫ್ ಕಂಟ್ರೋಲ್ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಯಾವ ಥರ ವಿಚಾರಗಳು ನಿಮಗೆ ಗೈಡೆನ್ಸ್ ರೂಪದಲ್ಲಿ ಸಿಗ್ತಾ ಇದೆ ಅಂತಂದರೆ, ನೀವು ನಿಮ್ಮ ಸೆಲ್ಫ್ ಕಂಟ್ರೋಲ್, ಅಂದರೆ ಏನೇ ಆದರೂ ಏನೇ ಬಿಟ್ಟರು ನೀವು ನಿಮ್ಮ ಸೆಲ್ಫ್ ಕಂಟ್ರೋಲ್ನ ನೀವು ಬಿಡಬೇಡಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ನಿಮ್ಮ ಸೆಲ್ಫ್ ಕಂಟ್ರೋಲ್ ಅಂತಕ್ಕಂಥದ್ದು ನಿಮ್ಮ ಒಂದು ಸೆನ್ಸಸ್, ಒಂದು ಗಮನದಲ್ಲಿ ಇಲ್ಲಿ. ಆ್ಯಂಡ್ ಪೇಷನ್ಸ್, ಸ್ವಲ್ಪ ತಾಳ್ಮೆ ಬೇಕು ಈ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕ್ರಿಯೇಟರ್ ಕಾರ್ಡ್ ಬಂದಿರೋದ್ರಿಂದ ಒಂದು ಹೊಸ ಅವಕಾಶಗಳು, ಅಥವಾ ಈ ವ್ಯಕ್ತಿಗೆ ಒಂದು ರೀತಿ ಜ್ಞಾನೋದಯ ಆಗ್ಬೋದು. ಅಯ್ಯೋ ಹೌದು, ನಾನು ಈ ತಪ್ಪನ್ನು ಮಾಡ್ತಾ ಇದ್ದೀನಿ, ಈ ಒಂದು ವಿಚಾರದಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ, ಅಥವಾ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ, ಅದು ಸರಿ ಇಲ್ಲ, ನನ್ನನ್ನು ನಾನು ಬದಲಾವಣೆ ಮಾಡ್ಕೋಬೇಕು, ನನ್ನನ್ನು ನಾನು ತಿದ್ಕೋಬೇಕು ಅನ್ನೋ ಒಂದು ಜ್ಞಾನೋದಯ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಆಗುವಂಥ ಸಾಧ್ಯತೆ ಫ್ಯೂಚರಲ್ಲಿ ಇರೋದ್ರಿಂದ ಸೊ ಸ್ವಲ್ಪ ತಾಳ್ಮೆಯನ್ನು ನೀವು ವಹಿಸಬೇಕಾಗುತ್ತೆ. ಆ್ಯಂಡ್ ಈ 3 ಫೇಸಸ್ನ ನೀವು ಇಲ್ಲಿ ನೋಡಬಹುದು. ಕೆಲವೊಮ್ಮೆ ಏನಾಗುತ್ತೆ, ಇವ್ರಿಗೆ ಮೂಡ್ ಸ್ವಿಂಗ್ಸ್ ಅಂತಕ್ಕಂಥದ್ದು ವಿಕೋಪಕ್ಕೆ ಹೋಗತಕ್ಕಂಥದ್ದು. ನಾನು ಆಲ್ರೆಡಿ ಹೇಳಿದೆ, ಒಂದು ದಿನ ಚೆನ್ನಾಗಿ ಮಾತಾಡಿಸ್ತಾರೆ, ಮಾರನೇ ದಿವಸ ತುಂಬಾ ಒಂದು ರೂಡಾಗಿ ಬಿಹೇವ್ ಮಾಡೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಂತ. ಸೊ ನೀವು ಆವಾಗ ಆ ಒಂದು ಕ್ಷಣಕ್ಕೆ ತಾಳ್ಮೆಯಿಂದ ಇದ್ದಲ್ಲಿ ನಿಮಗೆ ಉತ್ತಮ ಅಂತ ಹೇಳ್ಬಹುದು. ಓಕೆ, ಸೊ ಎಸ್ ವೀಕ್ಷಕರೇ, ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ನಾನು ಆಶಿಸ್ತೀನಿ. ಧನ್ಯವಾದ ವೀಕ್ಷಕರೇ. ಎಷ್ಟೋ ಜನ ಕೇಳ್ತಾ ಇದ್ರಿ, ಮೇಡಮ್ ಲವ್ ಬ್ರೇಸ್ಲೆಟ್ಗೆ ಅಥವಾ ಲವ್ ಅಟ್ರಾಕ್ಷನ್ಗೆ ಅಥವಾ ನನ್ನ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದು ಉತ್ತಮವಾಗಿರ್ತಕ್ಕಂಥ ಪವರ್ಫುಲ್ ಬ್ರೇಸ್ಲೆಟ್ ಕಾಂಬಿನೇಷನ್ನ ಹೇಳಿ ಅಂತ. ಸೊ ವೀಕ್ಷಕರೇ, ನೀವಿಲ್ಲಿ ಕಣ್ಮುಂದೆ ನೋಡ್ಬೋದು, ಇದು ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಚಕ್ರ, ಎಮೋಷನ್ಸ್, ರಿಲೇಷನ್ಶಿಪ್ನ ಸುಧಾರಣೆ ಮಾಡುವಂತಹ ಒಂದು
ಬ್ರೇಸ್ಲೆಟ್ ಅಂತಲೇ ಹೇಳ್ಬೋದು. ಸೊ ಈ ಎಷ್ಟೋ ಜನ ಕೇಳ್ತೀರಾ, ನಾನು ಮೇಡಮ್ ರೋಸ್ ಕ್ವಾರ್ಟ್ಸ್ ಹಾಕೋತೀನಿ, ಆ ರೋಸ್ ಕ್ವಾರ್ಟ್ಸಿಂದ ಒಳ್ಳೇದಾಗುತ್ತಾ? ಇಲ್ಲ, ರೋಸ್ ಕ್ವಾರ್ಟ್ಸ್ ಒಂದೇ ಸಾಕಾಗಲ್ಲ. ಯಾಕಂದರೆ ನಮ್ಮ ಹಾರ್ಟ್ ಚಕ್ರ ಅಂತ ಬಂದಾಗ ಅದರಲ್ಲಿ ಎರಡು ಪಾರ್ಟ್ ಏನಿರುತ್ತೆ, ಅಪ್ಪರ್ ಹಾರ್ಟ್, ಲೋವರ್ ಹಾರ್ಟ್. ಸೊ ಅದಕ್ಕೆ ರೋಸ್ ಕ್ವಾರ್ಟ್ಸು ಬೇಕಾಗಿದೆ, ಹಾಗೆ ಗ್ರೀನ್ ಜೇಡು ಬೇಕಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ವಿಶೇಷವಾದ ಒಂದು ಕ್ರಿಸ್ಟಲ್ ಇದೆ, ಇದನ್ನು ನಾವು ರೋಡಲೈಟ್ ಅಂತೀವಿ. ಇದು ಬಹಳ ಬಹಳ ಮುಖ್ಯವಾದ ಕ್ರಿಸ್ಟಲ್ಸ್. ನಿಮ್ಮ ಹಾರ್ಟ್ ಚಕ್ರ ಆಗಿರ್ಬೋದು, ನಿಮ್ಮ ಎಮೋಷನ್ಸ್. ಕೆಲವ್ರು ನೋಡಿ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಮೈಂಡಲ್ಲಿ ಕ್ಲಾರಿಟಿ ಇರಲ್ಲ. ಆ್ಯಂಡ್ ಎಮೋಷ್ನಲಿ ಡಿಪ್ರೆಸ್ಡ್ ಇರೋವಂಥ ವ್ಯಕ್ತಿ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ಸಹ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಸೊ ಹಾಗಾಗಿ ಈ ಎಲ್ಲ ಬ್ರೇಸ್ಲೆಟ್ಟಿನ ಒಂದು ಕಾಂಬಿನೇಷನ್, ಇವನ್ ಕ್ಲಿಯರ್ ಕ್ವಾರ್ಟ್ಸ್ ಸಹ ಇದೆ. ಸೊ ದಟ್ ಎಮೋಷ್ನಲ್ ಅಂತಕ್ಕಂಥ ಕ್ಲಿಯರ್ ಆಗಲಿ, ಕ್ಲಾರಿಟಿಯಿಂದ ಆ ಒಂದು ಎಮೋಷನ್ ಬರಲಿ ಅನ್ನೋ ಒಂದು ವಿಚಾರಕ್ಕೆ ನಾವು ಇಷ್ಟು ಒಂದು ಬ್ರೇಸ್ಲೆಟ್ ಕ್ರಿಸ್ಟಲ್ಸ್ನ ಹಾಕಿ, ಕಾಂಬಿನೇಷನ್ ಕ್ರಿಸ್ಟಲ್ಸ್ ಅಂತ ನಾವು ಹೇಳ್ತೀವಿ. ಸೊ ನೀವು ಪ್ರೀತಿ ವಿಚಾರ ಅಥವಾ ಎಮೋಷ್ನಲಿ ಏನಾದರೂ ತುಂಬಾ ಕಷ್ಟಪಡ್ತಾ ಇದ್ದರೆ, ಆ ಎಮೋಷನ್ಸ್ಗೆ ನಿಮಗೆ ಹೆಲ್ಪ್ ಬೇಕಿದ್ರೆ ದಯವಿಟ್ಟು ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ನೀವು ಯೂಸ್ ಮಾಡಿ. ಬಹಳ ಉತ್ತಮವಾದ ಫಲ, ಒಂಥರ ಆತ್ಮದಲ್ಲಿ ನಿಮ್ಗೇನೋ ಒಂಥರ ಸಂತೃಪ್ತಿ, ಎಮೋಷನ್ಸ್ ಹೀಲ್ ಆಗುತ್ತೆ ನಿಮ್ಮದು. ಆ್ಯಂಡ್ ಯಾರೆಲ್ಲ ಡಿಪ್ರೆಷನಲ್ಲಿದ್ದೀರಾ, ಖಂಡಿತವಾಗ್ಲೂ ಇದನ್ನು ಧರಿಸಲೇಬೇಕಾದಂಥದ್ದು. ಬಹಳ ಬಹಳ ಪವರ್ಫುಲ್ ಇದೆ ಈ ಒಂದು ಕ್ರಿಸ್ಟಲ್ಸ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಒಂದು ಎಮೋಷ್ನಲ್ ಬ್ರೇಸ್ಲೆಟಿನ ಒಂದು ಅಗತ್ಯ ಇದೆ, ಸ್ಕ್ರೀನ್ ಅಥವಾ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಪ್ರೈಸ್ ಎಷ್ಟಾಗುತ್ತೆ, ಎಷ್ಟು ದಿವಸದಲ್ಲಿ ಡೆಲಿವರಿ ಸಿಗುತ್ತೆ ಅಂತ ನೀವು ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಓಕೆ, ಸೊ ಯಾರಿಗೆಲ್ಲ ಅಗತ್ಯ ಇದೆ ದಯವಿಟ್ಟು ತರಿಸ್ಕೊಳ್ಳಿ. ನಿಮ್ಮ ಎಮೋಷನ್ಸ್ ಅಂತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಎಮೋಷ್ನಲಿ ಹೊಡ್ತಾ ಬಿದ್ದರೆ ಎಲ್ಲ ಕಡೆಯಲ್ಲೂ ಹೊಡ್ತಾ ಬೀಳುತ್ತೆ ಜೀವನದಲ್ಲಿ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಇದನ್ನು ನೀವು ಧರಿಸ್ಬೋದಾಗಿದೆ. ಸೊ ಧನ್ಯವಾದ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವನ್.